ಶಿವಕುಮಾರ್ ಅವ್ರನ್ನ ಆಲಂಗಿಸಿ ಅವರಿಬ್ಬರು ಕೂಡ ಮಾತನಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅದ್ರ ಜೊತೆಯಲ್ಲೇ RV ದೇಶಪಾಂಡೆ ಅವರು ಕೂಡ ಇದ್ದಾರೆ, ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಇದ್ದಾರೆ, ಯತೀಂದ್ರ ಅವರು ಕೂಡ ಜೊತೆಯಲ್ಲೇ ಇದ್ದಾರೆ. ಅಪ್ಪನ ನಂತರ ಮಗ ಮಂತ್ರಿ ಆಗ್ತಾ ಇದ್ದಾರೆ. ಹಿರಿಯ ಶಾಸಕರಾಗಿರುವಂಥ RV ದೇಶಪಾಂಡೆ ಅವರು ಇನ್ನೂ ಕೂಡ ವೇಟಿಂಗ್ ಲಿಸ್ಟಲ್ಲೇ ಇದ್ದಾರೆ. ಅವರು ಮಂತ್ರಿ ಆಗುವಂಥ ಅವಕಾಶ ಈ ಬಾರಿಯೂ ಕೂಡ ಅವರಿಗೆ ಒದಗಿ ಬರುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ನೂತನ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಮಾಜಿ ಮುಖ್ಯಮಂತ್ರಿಯವರು ಅಭಿನಂದನೆಯನ್ನು ಸಲ್ಲಿಸ್ತಾ ಇರುವಂಗೆ ಕಾಣ್ತಾ ಇದೆ. ಉಪಮುಖ್ಯಮಂತ್ರಿ ಅನ್ನೋದು ಕನ್ಫರ್ಮ್ ಆಗುತ್ತಾ ನೋಡಬೇಕು, ಇನ್ನೂ ಅಧಿಕೃತ ಪಟ್ಟಿ ಬಿಡುಗಡೆ ಆದಾಗ ನೋಡಬೇಕು. ದೇಶಪಾಂಡೆ ಅವರನ್ನು ಸ್ಪೀಕರ್ ಮಾಡಬಹುದಾ? ಯಾಕೆಂದರೆ ಅವರ ಹಿರಿತನ ಇದೆ, ಆದರೆ ಆ ಹಿರಿತನದ ಕಾರಣಕ್ಕಾಗಿ ಅನೇಕ ಸಂದರ್ಭಗಳು ಹೇಳ್ತಾರೆ ಸ್ಪೀಕರ್ ಅವ್ರಿಗೆ ಮಾತನಾಡೋದಕ್ಕೆ ಸದನವನ್ನು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಅಲ್ಲೇನು ಜೋರಾಗಿ ಕಿರಿಚಾಡಿ ಮಾತಾಡಬೇಕಂತ ಅವಶ್ಯಕತೆ ಇರೋದಿಲ್ಲ. ಸ್ಪೀಕರ್ ಆಗಿರುವಂಥವರು ಸದನವನ್ನು ಕಂಟ್ರೋಲ್ ಮಾಡುವಂತಹ ರೀತಿ ಬೇರೆ ಬೇರೆ ಸ್ವರೂಪಗಳನ್ನು ನೋಡಿದ್ದೀವಿ ನಾವು. ಕಾಗೋಡು ತಿಮ್ಮಪ್ಪನಂಥವರು ಹಿರಿಯರಾಗಿದ್ದರು, ಅವರು ಕೂಡ 80 ವರ್ಷ ಆಗಿತ್ತು ಅವ್ರಿಗೆ ಸ್ಪೀಕರ್ ಆಗಿ ಅವರು ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ. ಆದರೆ ಚೆನ್ನಾಗಿಯೇ ಒಬ್ಬ ಸ್ಪೀಕರ್ ಆಗಿ ಅವರು ಕೆಲಸ ಮಾಡಿದಂಥವರು ಕೂಡ ಸುಮಾರು ಇದೇ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೂಡ ಕರೆ ಕೊಟ್ಟಿದ್ರು ಸ್ಪೀಕರ್ ಆಗಬೇಕು ಅಂತೇಳಿ. ಆದರೆ ಅವರು ಒಪ್ಕೊಂಡಿಲ್ಲ. ಹಾಗಾಗಿ UT ಖಾದರ್ ಅವರು ದೇಶಪಾಂಡೆ ಅವರು ಇಲ್ಲಿ ತನಕ 2 ಸಲ ಪ್ರೋಟೆಮ್ ಸ್ಪೀಕರ್ ಆಗಿದ್ದಾರೆ. ಹೌದು, ಹಂಗಾಮಿ ಸ್ಪೀಕರ್ ಆಗಿದ್ದಾರೆ. ಈಗ ಯಾರನ್ನ ಸ್ಪೀಕರ್ ಮಾಡ್ತಾರೆ ಅನ್ನೋದನ್ನು ಕೂಡ ನೋಡಬೇಕಿದೆ. ಯಾಕೆ ಈಗಾಗಲೇ ಖಾದರ್ ಅವರು ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆನ ಸಲ್ಲಿಕೆ ಮಾಡಿ ಆಗಿದೆ. ಅವರು ಈಗ ಮಂತ್ರಿ ಆಗ್ತಾ ಇದ್ದಾರೆ. ಬಹುತೇಕ ಅವರಿಗೆ ಆರೋಗ್ಯ ಖಾತೆಯನ್ನು ಮತ್ತೊಮ್ಮೆ ಕೊಡುವಂತಹ ನಿರೀಕ್ಷೆ ಇರುವಂಥದ್ದು. ಈಗ ಸಿದ್ದರಾಮಯ್ಯನವರ ಭೇಟಿಯಾದ ನಂತರ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಯಡಿಯೂರಪ್ಪನವರ ನಿವಾಸಕ್ಕೆ DK ಶಿವಕುಮಾರ್ ಅವರು ಬಂದಿದ್ದಾರೆ. ಆ ಮೂಲಕ ತಾನು ಪ್ರಮಾಣವಚನವನ್ನು ಸ್ವೀಕರಿಸೋದಕ್ಕಿಂತ ಮುಂಚಿತವಾಗಿ ಪ್ರಮಾಣವಚನ ಸ್ವೀಕಾರದ ಪೂರ್ವದಲ್ಲಿನೇ ಅವರು ಮಾಜಿ ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ಕರ್ನಾಟಕದ ಹಿರಿಯ ನಾಯಕರಾಗಿರುವಂತಹ ಯಡಿಯೂರಪ್ಪ ಅವರನ್ನ ಭೇಟಿಯಾಗಿ ಯಡಿಯೂರಪ್ಪ ಮತ್ತು ಶಿವಕುಮಾರ್ ಅವರ ನಡುವೆ ಭಾಳ ಒಳ್ಳೆಯ ಸಂಬಂಧ ಇತ್ತು. ಅಲ್ಲೇ ಮುಖ್ಯಮಂತ್ರಿ ಆಗ್ತೀಯಾ, ಆಗೋಯ್ತು ಬಿಡು, ನೀನು ಆಗದೇ ಇಲ್ಲ ಅನ್ನುವಂತಹ ಮಾತುಗಳನ್ನು ಯಡಿಯೂರಪ್ಪನವರು ತಮಾಷೆಯಾಗಿ 2018ರ ಜುಲೈ ತಿಂಗಳಿನಲ್ಲಿ ನಡೆದಂತಹ ಒಂದು ಸದನದ ಒಳಗಿನ ಡಿಬೇಟ್ನಲ್ಲಿ ಅವರು ಹೇಳ್ತಾರೆ. ಅವತ್ತು ಅವರು ಹೇಳುವಂತಹ ಮಾತುಗಳು ನಿನ್ನನ್ನು ಖಳನಾಯಕ ಮಾಡ್ತಾ ಇದ್ದಾರೆ ಇವರು ಅಂತ ಹೇಳುವಂಥ ಮಾತುಗಳನ್ನ ಕೇಳ್ತಿದ್ರು. ಅದು ಒಂದು ರೀತಿಯ ತಮಾಷೆ ಇತ್ತು. ಅವಾಗ ಶಿವಕುಮಾರ್ ಅವರು ಎದ್ದು ನಿಂತು ಹೇಳಿದ್ರು, ಏನೂ ಇಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇದ್ದುಕೊಂಡು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋಂಥ ಮಾತನ್ನು ಹೇಳಿದರು. ಅವತ್ತು ಯಡಿಯೂರಪ್ಪನವರು ಶಿವಕುಮಾರ್ ಅವ್ರನ್ನ ತಮಾಷೆ ಮಾಡಿದಂತಹ ಸಂದರ್ಭ ಇತ್ತು. ಯಾಕಂದರೆ ಅವರಿಗೆ ಆಗಸ್ಟ್ ಅವರು ಮುಖ್ಯಮಂತ್ರಿ ಆಗುವಂಥ ಅವಕಾಶವನ್ನು ಪಡೆದು ಪ್ರಮಾಣವಚನ ಸ್ವೀಕರಿಸಿ 3 ದಿವಸದಲ್ಲಿ ಅಧಿಕಾರವನ್ನು ಕಳ್ಕೊಂಡು ನಂತರ ಅವತ್ತು ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದು, ಅವರ ಅವಿಶ್ವಾಸ ನಿರ್ಣಯದ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರಾಗಿ ಅವರು ಮಾಡುವಂತಹ ಲೇವಡಿಯ ಸಂದರ್ಭದಲ್ಲಿ ಶಿವಕುಮಾರ್ ಅವ್ರನ್ನ ನಿವೃತ್ತಿ ಮಾಡ್ತಾ ಇದ್ರು. ಹೊರತು ಇಬ್ಬರ ನಡುವೆ ಒಂದು ಸೌಹಾರ್ದಯುತವಾದಂತಹ ಸಂಬಂಧ ಮೊದಲಿನಿಂದಲೂ ಕೂಡ ಇದ್ದೇ ಇತ್ತು. ಶಿವಕುಮಾರ್ ಅವರ ಬಗ್ಗೆ ಯಡಿಯೂರಪ್ಪನವ್ರಿಗಿದ್ದಂಥ ಗೌರವ ಅಥವಾ ಯಡಿಯೂರಪ್ಪನವರ ಬಗ್ಗೆ ಶಿವಕುಮಾರ್ ಅವರು ಹೊಂದಿದ್ದಂತಹ ಗೌರವ ಅದು ಬೇರೆ ಸ್ವರೂಪದ್ದಿತ್ತು. ಈಗ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರಾದರೂ ಬರಬೇಕು ಅಂತ. ಯಾಕಂದರೆ ಯಡಿಯೂರಪ್ಪನವರಂತೂ ಈಗ ಚುನಾವಣಾ ರಾಜಕಾರಣದಲ್ಲಿ ಅವರು ಇಲ್ಲ, ಪಕ್ಷದಲ್ಲೂ ಕೂಡ ಅವರು ಹಿರಿಯ ನಾಯಕರಾಗಿದ್ದಾರೆ ಹೊರತು ಯಾವುದೇ ರೀತಿಯಾದಂತಹ ಅಧಿಕೃತವಾದಂತಹ ಹುದ್ದೆಗಳು ಇಲ್ಲದೆ ಇರೋದ್ರಿಂದಾಗಿ ನೀವು ಬರಬೇಕು, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಆಹ್ವಾನವನ್ನು ಯಡಿಯೂರಪ್ಪನವ್ರಿಗೂ ಕೂಡ ಕೊಡೋದಕ್ಕೆ DK ಶಿವಕುಮಾರ್ ಹೋಗಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿ ಅವ್ರಿಗೂ ಕೂಡ ಅಭಿನಂದಿಸಿ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ಸತೀಶ್ ಅವರೇ, ಈಗಾಗಲೇ ರಚನೆ ಆಗ್ತಾ ಇರುವಂತಹ ಕ್ಯಾಬಿನೆಟನ್ನು ಗಮನಿಸಿದಾಗ ಈ ಮೊದಲ ಹಂತದ ಕ್ಯಾಬಿನೆಟ್ನಲ್ಲಿ ತಾವು ಯಾವ ರೀತಿಯಂಥ ಸ್ಪೆಷಾಲಿಟಿನ ಗುರುತಿಸ್ತೀರಿ, ಅಥವಾ ಕೇವಲ ಒಂದಿಷ್ಟು ಜನ ಹಿರಿಯರಿಗೆ ಮಾತ್ರ ಅವಕಾಶ ಮಾಡಿಕೊಂಡು ಪ್ರದೇಶದ ವಿಚಾರಗಳು, ಜಾತಿ ಮತ್ತು ಧರ್ಮದ ವಿಚಾರಗಳನ್ನು ಇಟ್ಕೊಂಡೇ ಹಂಚಿಕೆಯನ್ನು ಮಾತ್ರ ಮಾಡಿ ಮುಗಿಸಿದಂಗೆ ಕಾಣ್ತಾ ಇದೆಯಾ? ಇದರಲ್ಲಿ ಯಾವುದೇ ಬದಲಾವಣೆ ಅಂತೂ ಕಾಣಿಸಲ್ಲ, ಸ್ಟೇಟಸ್ ಕೋ ಇದೆ. ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳಾಗಿದ್ರು ಅವರೇ ಎಲ್ಲರದ್ದು ಹೆಸರಿದೆ. ಖಾದರ್ ಅವರೇನು ಹೊಸಬ್ರಲ್ಲ, ಅವ್ರು ಮೊದಲು ಮಂತ್ರಿ ಆಗಿದ್ರು, ಸ್ಪೀಕರ್ ಆಗಿದ್ರು, ರಾಜೀನಾಮೆ ಕೊಟ್ಟು ಬಂದಿದ್ದಾರೆ. ಹೌದು, ಅವರು ಬಿಟ್ಟರೆ ಇನ್ನು ಯಾವುದೇ ಹೊಸ ಹೆಸರು ಇದರಲ್ಲಿ ಕಾಣ್ತಾ ಇಲ್ಲ. ಅಂದರೆ ಹಳಬ್ರನ್ನ ಎಲ್ಲರನ್ನೂ ತೊಗೊಂಡು ಹೋಗಬೇಕು, ಮತ್ತು ಆಯಾ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ನಾಯಕರಾಗಿರೋದು ಯಾರೂ ಬಿಡಬಾರ್ದು, ಮತ್ತು ಜಾತಿ ಪ್ರದೇಶ ಅವರು ಪ್ರಾತಿನಿಧ್ಯ ಹಾಗೆ ಉಳಿಸ್ಕೋಬೇಕು ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. DK ಶಿವಕುಮಾರ್ ಅವರಿಗೆ ಈ ಮೊದಲನೇ ಹಂತದ ಪಟ್ಟಿಯಲ್ಲಿ ಜಾಸ್ತಿ ಸ್ವಾತಂತ್ರ್ಯ ಕೊಟ್ಟಂಗೆ ಕಾಣಲ್ಲ. ಯಾಕೆಂದರೆ ಎಲ್ಲ ಮಂತ್ರಿಗಳು ಅವರು ಸರಿಸಮಾನರು ಅಥವಾ ಅವರ ಸಮಕಾಲೀನರು ಇದ್ದಾರೆ. MB ಪಾಟೀಲ್ DK ಅವರು ಸಮಕಾಲೀನರು, ಜಾರ್ಜು DK ಅವರು ಸಮಕಾಲೀನರು, ರಾಮಲಿಂಗಾರೆಡ್ಡಿ DK ಅವರು ಸಮಕಾಲೀನರು, ಎಲ್ಲ ಒಟ್ಟಿಗೆ ಇದ್ದವರು. ಹೌದು,
ಅವ್ರನ್ನೆಲ್ಲ ಕಂಟಿನ್ಯೂ ಮಾಡಬೇಕು ಅನ್ನೋ ಪರಿಸ್ಥಿತಿ ಆಗಿದೆ ಮತ್ತು ಅವ್ರ ಖಾತೆಗಳಲ್ಲೂ ಕೂಡ ಬದಲಾವಣೆ ಮಾಡೋದು ಕಷ್ಟ ಇದೆ. ಈಗ ಖಾದರ್ ಅವರು ಮಾತ್ರ ಹೊರಗಡೆಯಿಂದ ಬಂದಿದ್ದಾರೆ. ಬಹುಶಃ ಮತ್ತೆ ದಕ್ಷಿಣ ಕನ್ನಡದವರೇ ಉಸ್ತುವಾರಿ ಮಂತ್ರಿ ಆಗ್ತಾರೆ ಅವರು ಮಂತ್ರಿ ಆದಮೇಲೆ. ಅದು ಬಿಟ್ಟರೆ ಹೊಸ ಹೆಸರು ಇಲ್ಲಿ ಯಾವುದೂ ಕಾಣ್ತಾ ಇಲ್ಲ. ನಾವು ಕನಿಷ್ಠ ಒಂದು ಯತೀಂದ್ರ ಒಬ್ಬರು ಇದ್ದಾರೆ ಅಷ್ಟೇ, ಅವರು ಸಿದ್ದರಾಮಯ್ಯ ಕೂಟದಲ್ಲಿ ಮಂತ್ರಿ ಆಗಿರೋದು ಅಷ್ಟೇ. ಆದ್ದರಿಂದ ಬೇರೆ ಕಾರಣಕ್ಕಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಾವೊಂದು 3-4 ಜನ ಆದರೂ ಡಿ ಕೆ ಅವರಿಗೆ ಆಪ್ತರಾದಂಥವ್ರು ಹೊಸಬ್ರು ಮಂತ್ರಿ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಡಿ ಕೆ ಅವರಿಗೆ ಅತ್ಯಂತ ಬೇಕಾದವರು ಮತ್ತು ಬೆಂಗಳೂರು ಸುತ್ತಮುತ್ತ ಇದ್ದವರು, ಬಾಲಕೃಷ್ಣ ಅವರು ಇರ್ಬೋದು ಮಾಗಡಿಯಿಂದ, ಆ ಥರದವರು, ಮಂಡ್ಯದಿಂದ ಬಹುಶಃ ಚಲುವರಾಯ ಸ್ವಾಮಿಯನ್ನು ಬಿಟ್ಟು ಬೇರೆ ಯಾರನ್ನಾರು ಉದಯಗೌಡ ಅಥವಾ ರವಿ ಗಣಿಗ ಯಾರನ್ನಾರು ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಶರತ್ ಬಚ್ಚೇಗೌಡ ಆಗ್ಬೋದು ಬಹುಶಃ ಅಂತ ಒಂದು ಊಹೆ ಇತ್ತು. ಆ ಥರದ್ದು ಯಾವುದೂ ಆಗಿಲ್ಲ ಇದರಲ್ಲಿ. ಮತ್ತು ರಿಜ್ವಾನ್ ಆಗ್ಬೋದು ಬಹುಶಃ ಅಂತ ಇತ್ತು, ಅದು ಕೂಡ ಆಗಿಲ್ಲ. ಅಂದರೆ ಹೊಸ ಈ ಮೊದಲನೇ ಪಟ್ಟಿಯಲ್ಲಿ ಜಾಸ್ತಿ ಸ್ವಾತಂತ್ರ್ಯ ಮತ್ತು ಅವಕಾಶ ಇಲ್ಲ. ಹಳಬರೆಲ್ಲ ಕಂಟಿನ್ಯೂ ಆಗಿದ್ದಾರೆ. ಹೌದು. ಆದರೆ ಇಲ್ಲಿ ಒಂದು ಐವನ್ ಅವರೇ, ನೀವೆಲ್ಲ ಸಿದ್ದರಾಮಯ್ಯನವರ ಬೆಂಬಲಿಗರು, ನಾವು ಸಿದ್ದರಾಮಯ್ಯನವರ ಬೆಂಬಲಿಗರು, ಅವರ ನಾಯಕತ್ವ, ಅವರು ತುಂಬ ದೊಡ್ಡ ಬೆಂಬಲಿಗರ ಪಡೆಯನ್ನು ಹೊಂದಂಥವ್ರು, ಅವ್ರಿಗೆ ಬಹಳ ಆಪ್ತ ಶಾಸಕರುಗಳು, ಇವೆಲ್ಲ ಇದ್ದಾಗಿ ಕೂಡ ಕೊನೆಗೆ ಅಪ್ಪ ಹೋದ ಮೇಲೆ ಮಗನೇ ಮಂತ್ರಿ ಆಗುವಂಥದ್ದು ಅಂತೇಳಿ ಆದರೆ ಏನು, ಯಾವ ರೀತಿ ಅಂತ ಬೆಂಬಲಿಗರ ಸ್ಥಾನ ಏನು ಅಂತ, ನೀವು ಬೆಂಬಲಿಗರ ಸ್ಥಾನ ಏನು ಅಂತೇಳಿ, ಇದು ಸಿದ್ದರಾಮಯ್ಯನವರ ಒಬ್ಬರಿಗೆ ಸೀಮಿತ ಅಲ್ಲ, ಇದು ಕರ್ನಾಟಕದ ಹಲವು ಮುಖ್ಯಮಂತ್ರಿಗಳಿಗೂ ಕೂಡ ಇದು ಅನ್ವಯ ಆಗಿರ್ಕೊಂಡಂತೆ ವಿಚಾರ. ಸಿದ್ದರಾಮಯ್ಯನವರನ್ನು ಕೂಡ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಕೂಡ ಅದೇ ಸಾಲಿನಲ್ಲಿ ಸೇರಿದ್ರು ಅಂತ ಅಷ್ಟೇನೆ. ಡಿ ಕೆ ಅವರು, ನಾನು ಈಗ ಫಸ್ಟ್ ಹೇಳಬೇಕಾಗಿದ್ದು ಡಿ ಕೆ ಅವರಿಗೆ, ಶಿವಕುಮಾರ್ಗೆ ಅಭಿನಂದನೆ ಸಲ್ಲಿಸಬೇಕು. ಅವರು ಏನು ಇವತ್ತು ಮಂತ್ರಿಮಂಡಲ ರಚನೆ ಮಾಡಿದ್ದಾರೆ, ಈಗ ಕೊಟ್ಟಿರ್ತಕ್ಕಂಥ 10-12 ಸಚಿವರಿದ್ದಾರೆ, ಬಹುಶಃ ಅವರ ಒಟ್ಟಿಗೆ ಇದ್ದವರು ಹಿಂದೆ ಕೂಡ ಕೆಲಸ ಮಾಡಿದವರು, ಯಾವುದೇ ಕನ್ಫ್ರಂಟೇಷನ್ ಮಾಡದೆ ಬಹುಶಃ ಒಳ್ಳೆ ರೀತಿಯಲ್ಲಿ ಹೋಗತಕ್ಕಂಥದ್ದಕ್ಕೆ ಒಳ್ಳೆಯ ಒಂದು ನಿರ್ಧಾರ ತಗೊಂಡಿದ್ದಾರೆ. ಐ ಮಸ್ಟ್ ಕಾಂಪ್ಲಿಮೆಂಟ್ ಟು ಹಿಮ್. ತಾವು ಕೇಳ್ತಕ್ಕಂಥ ಪ್ರಶ್ನೆ, ಯಾಕೆ ತಂದೆ ಆದರೆ ಮಗ ಅದು ಸಾಧಾರಣವಾಗಿ ರಾಜಕೀಯದಲ್ಲಿ ಇವತ್ತು ಯತೀಂದ್ರ ಕೂಡ ಶಾಸಕರಾಗಿ 5 ವರ್ಷ ಕೆಲಸ ಮಾಡಿದ್ದಾರೆ, ಈಗ MLC ಆಗಿ ಕೂಡ 3 ವರ್ಷ ಕೆಲಸ ಮಾಡಿದ್ದಾರೆ, ಸಾಕಷ್ಟು ಅನುಭವ ಇದೆ. ಮಾತ್ರ ಅಲ್ಲ, ತಂದೆಯವರ ಒಟ್ಟಿಗೆ ಕೆಲಸ ಮಾಡಿದಂಥ ಅನುಭವ ಇರೋದರಿಂದ ಬಹುಶಃ ತಂದೆಯವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಹೋಗೋದಕ್ಕಂಥ ಸಂದರ್ಭದಲ್ಲಿ ಅದು ಒಂದು ರೀತಿಯ ಸೌಹಾರ್ದತೆ. ಇದು ಒಂದು ಕಾಂಗ್ರೆಸ್ ಸಂಪ್ರದಾಯ ಅಂತ ನೀವು ಇಟ್ ಈಸ್ ಆಲ್ ನಾಟ್ ಓನ್ಲಿ ಇನ್ ಮೈ ಪಾರ್ಟಿ, ಇವನ್ ಯು ಟೇಕ್ BJP. ಯಡಿಯೂರಪ್ಪನವರು ರಾಜ್ಯದ ಅಧ್ಯಕ್ಷರಾಗಿದ್ದರು BJPದು, ಅವರ ಮಗ ವಿಜೇಂದ್ರನ್ ಮಾಡಲಿಲ್ವಾ? ಸೊ ಇಟ್ಸ್ ದೇರ್ ಇನ್ ಆಲ್ ಪಾರ್ಟಿ. ರಾಹುಲ್ ಗಾಂಧಿ ಅವರಿದ್ದರು, ಅವರ ತಂದೆ ರಾಜೀವ್ ಗಾಂಧಿ ಇದ್ದರು, ರಾಹುಲ್ ಗಾಂಧಿ ಇದ್ದರು. ಸೊ ಇನ್ ಎವ್ರಿವೇರ್ ಇಟ್ ಈಸ್, ನಾವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಬೇಕು. ನಾವು ಬೇರೆ ಮಾತಾಡುವಾಗ ಹೇಳ್ಬೋದು, ಬಟ್ ದಿಸ್ ಈಸ್ ಎ ಗುಡ್ ಇದು ಏನು ಒಂದು ಒಳ್ಳೆಯ ಒಂದು ಸಂದರ್ಭ ಅಂತ ನಾನು ಭಾವಿಸ್ತೇನೆ. ಈಗ ರಾಘವೇಂದ್ರ ಹಿಟ್ನಾಳ್ ಬಹಳ ದೊಡ್ಡ ಫಾಲೋವರ್. ಕೊಪ್ಪಳ ಜಿಲ್ಲೆ ಯಡಿಯೂರಪ್ಪ, ಈ ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಬಹಳ ದೊಡ್ಡದಾದಂತಹ ಶಕ್ತಿಯನ್ನು ಕೊಡ್ತಾ ಬಂದಿರುವಂತಹ ಜಿಲ್ಲೆ ಅದು. ಅಲ್ಲಿ ಅವರು ಲೋಕಸಭಾ ಎಲೆಕ್ಷನ್ ಸೋತಿರ್ಬೋದು ಕೊಪ್ಪಳದಲ್ಲಿ, ಆದರೆ ಅವರು ಕೊಪ್ಪಳದಲ್ಲಿ ಅವ್ರಿಗಿರುವಂಥ ನಂಟು. ರಾಘವೇಂದ್ರ ಹಿಟ್ನಾಳ್ ಅಂತವ್ರಿಗೆ ಹಾಗಾದರೆ ಅವಕಾಶ ಸಿಗಬಾರ್ದು, ಸಮುದಾಯವಾರಿಗೆ ಕೊಡೋದಿದ್ರೆ ಸಮುದಾಯವಾರು ಕೊಡುವಾಗ ಮೊದಲು, ಆನಂತರ ಉಳಿದವರು ಅಂತ ಖಂಡಿತವಾಗಿ ಬರ್ಬೋದು. ಇಲ್ಲಿ ಯಾಕಂದ್ರೆ ನಾಯಕರಿಂದ ನಾವು ಹೊಸ ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀವಿ. ಜನ ಬದಲಾಗ್ತಾ ಇದ್ದಾರೆ, ಹೊಸ ತಲೆಮಾರು ಬರ್ತಾ ಇದೆ, ಆ ಹೊಸ ತಲೆಮಾರು ರಾಜಕೀಯದಲ್ಲಿ ಪ್ರವೇಶಗಳನ್ನು ಮಾಡ್ತಾ ಇದೆ, ಆ ಹೊಸ ತಲೆಮಾರಿನವರು ಕೇಳ್ತಾ ಇರ್ತಾರೆ. ಈಗಲೂ ಕೂಡ ನೀವು ಇಲ್ಲ, ನಾವು ಅಪ್ಪನ ನಂತರ ಅಪ್ಪನ ಸಂಪ್ರದಾಯದ ಪ್ರಕಾರ ಅಪ್ಪನ ನಾಯಕತ್ವಕ್ಕಾಗಿ ಮಗನಿಗೆ ಒಂದು ಗೌರವ ಸ್ಥಾನ ಅಂತ ಹೇಳಿ, ಅದು ನನ್ನ ಆರ್ಗ್ಯುಮೆಂಟ್ ಅಲ್ಲ. ನನ್ನ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ, ರಾಜಕೀಯವಾಗಿ ಸಕ್ರಿಯ ಇದ್ದವ್ರನ್ನ ತಗೊಂಡಿದ್ದಾರೆ ಹೊರತು ಬೇರೆಯವ್ರನ್ನಲ್ಲ ಅಂತ ನಾನು ಹೇಳ. ರಾಜಕೀಯವಾಗಿ ಸಕ್ರಿಯ ಮಾಡ್ಕೊಳ್ಳೋದು ಯಾರು? ಅವಕಾಶಗಳಿದೆ. ರಾಜಕೀಯ ಸಕ್ರಿಯ ಮಾಡೋದು ಯಾರು? ರಾಜಕೀಯ ಅಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮಗನನ್ನ ಶಾಸಕ ಮಾಡುವಂಥದ್ದು, ಅವರು ತೊಡಗಿಸಿ ಆ ನಂತರ ಆ ಮಗ ಅಪ್ಪನ ಉತ್ತರಾಧಿಕಾರಿ ಆಗುವಂಥದ್ದು. ಈಗ ನೀವು ಹೇಳಿದ್ರಿ ಬಿಜೆಪಿಯಲ್ಲಿ ಇದೆ, ಹೌದು ಬಿಜೆಪಿಯಲ್ಲಿ ಇದೆ, JDS ಅಲ್ಲಿ ಇದೆ, ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ, ಇದೆ, ಇಲ್ಲ ಅಂದ್ರೆ ನಾನು ಹೇಳ್ತಾ ಇಲ್ಲ. ಆದ್ರೆ ನಾನು ಕೇಳ್ತಿರೋದು, ನಾವು ಹೊಸತನ್ನ ನಿರೀಕ್ಷೆ ಮಾಡಬಾರ್ದು. ಹಾಗಾದ್ರೆ ಕೊಡಬಾರ್ದು, ಹಾಗಾದ್ರೆ ಹೊಸತನವನ್ನು ಕೊಡಬಾರ್ದು. ನೀವು ಉದಾಹರಣೆಯನ್ನ ಸೃಷ್ಟಿ ಸೃಷ್ಟಿ ಮಾಡಿದವರು ಅಂತ ನೀವು ಈಗ ಹೇಳ್ತಾ ಇದ್ದೀರಿ. ಈಗ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರದಲ್ಲಿ ಹೊಸ ಸಂಪ್ರದಾಯ ಸೃಷ್ಟಿ ಮಾಡಿಕೊಟ್ಟು ಮಂತ್ರಿ ವಿಚಾರದಲ್ಲಿ ಸಂಪ್ರದಾಯ ಮಾಡಬಹುದು. ಹರಿಪ್ರಸಾದ್, ನಾನು ಡಾಕ್ಟರ್ ಯತೀಂದ್ರವನ್ನು ಹೇಗೆ ನೋಡ್ತೇನೆ ಅಂದ್ರೆ, ಈ ಈಸ್ ಪೊಲಿಟಿಕಲಿ ಮೆಚೂರ್ಡ್. ಓಕೆ, ಅವರೊಬ್ಬ ಹಿಂದುಳಿದ ವರ್ಗದ ನಾಯಕರಾಗ್ಲಿಕ್ಕೆ ಅವರು ಎಲ್ಲ ಅರ್ಹತೆ ಮೇಲೆ ತಗೊಂಡಿದ್ದಾರೆ, ಹಾಗಾಗಿ ನಾವು ಅದನ್ನು ಅಭಿನಂದಿಸಬೇಕು. ಬರೀ ನೀವು ಮುಖ್ಯಮಂತ್ರಿ ಮಗ ಅಂದ ಮಾತ್ರಕ್ಕೆ ಅವ್ರು ಮಂತ್ರಿ ಆಗಬಾರದು ಅಂತ ಹೇಳಿದ್ರೆ ನಾನು ಅದನ್ನು ಒಪ್ಪೋದಿಲ್ಲ. ಖರ್ಗೆ ಅವರು, ಯತೀಂದ್ರ ಅವರು, ಅವರಿಬ್ಬರಿಗೆ 50 ವರ್ಷಕ್ಕಿಂತ ಕಡಿಮೆ ವಯಸ್ಸಾಗಿರೋದು. ಉಳಿದವರೆಲ್ಲ 50 ಮೇಲೆ ಇದ್ದಾರೆ, ಬಹುಶಃ ಎಲ್ಲರೂ 60 ಮೇಲೆ ಇದ್ದಾರೆ. ಕೃಷ್ಣ ಬೈರೇಗೌಡರು ಒಂದು ಬಿಟ್ಟು ಬಹುಶಃ. ಹೌದು, ಅವರು ಈಗ ಎಕ್ಸಾಕ್ಟ್ಲಿ 50 ವರ್ಷದವರು. ಹಾಗಾಗಿ ಇಲ್ಲಿ ಈ ಕ್ಯಾಬಿನೆಟ್ನ ರಚನೆ ಈಗ
ಆಗ್ತಾ ಇದೆ. ಮೊದಲ ಹಂತದ ಕ್ಯಾಬಿನೆಟ್ ರಚನೆ ಆಗ್ತಿದೆ. ಚಂದ್ರಶೇಖರ್ ಅವರು ತಾವೇನು ಹೇಳ್ತೀರಿ ಇದಕ್ಕೆ ಕ್ವಿಕ್ ಆಗಿ? ಇಲ್ಲ ಅದನ್ನೇ ಏನಷ್ಟು ಭಾಳಷ್ಟು ನಿರೀಕ್ಷೆಗಳು ಇವತ್ತು ಹೊಸ ಮುಖ್ಯಮಂತ್ರಿ ಈ ಮಂತ್ರಿಗಳ ವಿಚಾರಗಳಿಗೆ ನೋಡಿದಾಗ ನೀವು ಈ ಮಂತ್ರಿ ಮಂಡಲವನ್ನು ಹಿಂಗೆ ಅಂತ ನೋಡ್ತೀರಿ ಅಂತ ಎಷ್ಟರ ಮಟ್ಟಿಗೆ ಈಗ ಹಳೆ ಮುಖಗಳನ್ನೇ ಮುಂದುವರಿಸಿಕೊಂಡು ಹೋಗುವಂಥದ್ದು? ನೀವು ಆವಾಗಲೇ ಒಂದು ಮಾತನ್ನು ಹೇಳ್ತೀರಿ, ಎಂಜಿನ್ ಹಳೆದೇ ಇದೆ, ಡ್ರೈವರ್ ಬದಲಾವಣೆ ಆದಂಗೆ ಇದೆ ಅಂತ ಹೇಳುವಂಥದ್ದನ್ನ ಬಿಜೆಪಿಯವರು ನಿನ್ನೆಂದಲೂ ಕೂಡ ಇದನ್ನು ಹೇಳ್ತಾ ಇದ್ರಿ. ನಿಮ್ಮ ಪ್ರತಿಪಕ್ಷ ನಾಯಕರು ಇದನ್ನು ಶುರು ಮಾಡಿದ್ರು, ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ. ಈಗ ಈ ಕ್ಯಾಬಿನೆಟ್ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಇಲ್ಲ, ಏನು ಘೋಷಣೆ ಮಾಡದೇ ಇರೋದ್ರಿಂದ ಅಫಿಷಿಯಲ್ ಆಗಿ ನಾವೇನೋ ಒಬ್ಬ ವಿರೋಧ ಪಕ್ಷದ ನಾಯಕ ಇದಾಗಿ ನಾವು ಏನು ಕಮೆಂಟ್ ಮಾಡಲಿಕ್ಕಾಗಲ್ಲ. ಅದಾದಮೇಲೆ ಏನಾದರೂ ಕಮೆಂಟ್ ಮಾಡಬೇಕಾಗತ್ತೆ. ಆದರೆ ಐವನ್ ಡಿಸೋಜ ಅವರು ಒಂದು ಮಾತಾಡ್ತಾ ಒಂದು ಹೇಳಿದ್ರು, ರಾಜಕೀಯವಾಗಿ ಸಕ್ರಿಯವಾಗಿರೋದಕ್ಕೆ ಕಾರಣಕ್ಕೋಸ್ಕರ ಅವ್ರನ್ನ ಮಂತ್ರಿ ಮಾಡ್ತಿದ್ದಾರೆ ಅಂತೇಳಿ. ಇವನ್ ಐವನ್ ಡಿಸೋಜ ಅವರು ವಿಪರೀತ ಸಕ್ರಿಯರಪ್ಪ. ಹಾಗಾಗಿ ಅವ್ರಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿದ್ರೆ ಗೊತ್ತಿಲ್ಲ, ಅದು ಅವರ ಪಕ್ಷದ ಅದಕ್ಕೆ ನಾನು ಉಲ್ಲೇಖ ಮಾಡ್ತೀನಿ. ಅವರಂತವ್ರನ್ನ ಮಂತ್ರಿ ಮಾಡ್ಬೇಕು, ಖಂಡಿತ ಅದನ್ನೇ ಅವ್ರಿಗೆ ಕೇಳೋದಕ್ಕೆ ಅವಕಾಶ, ಅವರಿಗೆ ನಮ್ಮ ಜೊತೆ ಕೇಳದೇ ಇರ್ಬೋದು, ಬಹಿರಂಗ ಮಾತಾಡ್ತಿದ್ರು ಅಂದ್ರೆ, ಆದ್ರೆ ಅಂತವ್ರಿಗೆ ಅವಕಾಶ ಕೊಡಬೇಕೇ ಹೊರತು ಅಪ್ಪನ ನಂತರ ಮಗನಿಗೆ ಕೊಡಬೇಕು ಅಂತ ಹೇಳಿ. ಆದ್ರೆ ಅದು ಯಾವುದೇ ಪಕ್ಷದಲ್ಲಾದ್ರಾಗ್ಲಿ, ಯಾವುದೇ ಪಕ್ಷದಲ್ಲಾದ್ರಾಗ್ಲಿ, ಯಾಕೆ ಅಪ್ಪನ ನಂತರ ಮಗನೇ ಆಗಬೇಕು ಅಂತ ಅಷ್ಟೇ. ಈಗ ಇಲ್ಲಿ ಮಗ ಯಾರು ಮಂತ್ರಿ ಆಗಿದ್ದಾರೆ ಮೊದಲ ಬಾರಿಗೆ, ಕಳೆದ ಸರ್ಕಾರದಲ್ಲಿ ಅವರು ಕೂಡ ಫಸ್ಟ್ ಟೈಮ್ MLA, ಬಿಕಾಸ್ ಆಫ್ ಅಪ್ಪನ ಕಾರಣಕ್ಕಾಗಿ ಮಂತ್ರಿ ಆದವರು. ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮಲ್ಲಿ ಯಾವುದೇ ರೀತಿಯಂಥ ವಿರೋಧಗಳಿಲ್ಲ. ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿರ್ಬೋದು ಆ ನಂತರ, ಅದು ಬೇರೆ ಪ್ರಶ್ನೆ. ಆದರೆ ಅಪ್ಪನ ಕಾರಣಕ್ಕಾಗಿ ಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಆ ಚೌಕಟ್ಟಿನಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇಲ್ಲಲ್ಲ. ಹರಿಪ್ರಸಾದ್, ಈಗ ತಮಿಳುನಾಡಿನಲ್ಲಿ ವಿರೋಧ ಪಕ್ಷದ ನಾಯಕರು ಯಾರು? ಉದಯನಿಧಿ ಸ್ಟಾಲಿನ್. ಹೌದು, ಆಯ್ತಾ? ಸ್ಟಾಲಿನ್ ಅವರು ಸೋತಿದ್ರಿಂದ ಬಹುಶಃ ಸ್ಟಾಲಿನ್ ಅವರು ಗೆದ್ದಿದ್ರು ಅವರೇ ಆಗ್ತಾ ಇದ್ರು. ಆದ್ರೆ ಬೇರೆಯವ್ರು ಮಾಡ್ಬೋದಾಗಿತ್ತಾನೆ, ಅವ್ರ ಮಗನೇ. ಅಲ್ಲಲ್ಲ, ನಾವು JDS-ನವ್ರ ಜೊತೆಗೆ ಈ ಪ್ರಶ್ನೆಯನ್ನು ಕೇಳಕ್ಕಾಗಲ್ಲ. ನಮ್ಮ ರಾಜ್ಯಕ್ಕೆ ಬಂದಾಗ ನೀವು ಯಾಕೆ ಕುಮಾರಸ್ವಾಮಿ ಅವ್ರ ನಂತರ ನಿಖಿಲನ್ನು ಮಾಡಿದ್ರಿ ಅಂತ ಕೇಳಕ್ಕಾಗೋದಿಲ್ಲ. ಯಾಕಂದ್ರೆ ಅದು ಅವರ ಪಕ್ಷ ಇರೋದೇ ಆ ಸ್ವರೂಪದಲ್ಲಿ ರಚನೆ ಆಗಿದೆ. DMK ಇರುವಂಥದ್ದೇ ಕರುಣಾನಿಧಿ ಫ್ಯಾಮಿಲಿ ಜೊತೆಗಿದೆ. ಆದರೆ ಕಾಂಗ್ರೆಸ್ನವ್ರಿಗೆ ನಾವು ಹೊಸ ಸಂಪ್ರದಾಯ ಪ್ರಕಾರವಾಗಿ ಅಧಿಕಾರ ಹಸ್ತಾಂತರ ಮಾಡಿದ್ವಿ, ಬಹಳ ಆದರ್ಶವನ್ನು ನಾವು ತೋರ್ತಾ ಇದೀವಿ ಅಂತ ಹೇಳಿಕೊಂಡು ನಾಳೆ ದಿವಸ ಅದನ್ನ ಬಹಳ ಬಿಂಬಿಸಿಕೊಡ್ಬೇಕಾದ ಹೇಳಿದ್ರಲ್ಲ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಯಡಿಯೂರಪ್ಪನವರಿಗೂ ಬೊಮ್ಮಾಯಿ ಅವರಿಗೂ ನಾಯಕತ್ವದ ವಿಚಾರದಲ್ಲಿ, ಪರ್ಸನಾಲಿಟಿಯಲ್ಲಿ ಯಾವುದೇ ಹೋಲಿಕೆ ಇಲ್ಲ. ಯಡಿಯೂರಪ್ಪನವರು ಬೊಮ್ಮಾಯಿಗಿಂತ ಬಹುದೊಡ್ಡ ನಾಯಕರು. ಅದಕ್ಕಾಗಿ ತಾನೇ ವಿಜೇಂದ್ರ ಅವರು ಅಧ್ಯಕ್ಷರು ಮಾಡಿದ್ದು, ಯಡಿಯೂರಪ್ಪನವರು ಸಮಾಧಾನ ಮಾಡಕ್ಕೆ. ಹೌದು, ಕರೆಕ್ಟಾ? ಈ ರೀತಿ ಅದೇ ಇದೇ ನಡೀತಾ ಇರುವಂಥದ್ದು ಅಂತ. ಅಂದ್ರೆ ಎಲ್ಲ ಪಕ್ಷಗಳು ಕೂಡ ಹೊಸ ಸಂಪ್ರದಾಯಗಳನ್ನು ಕೊಡ್ತಾ ಇಲ್ಲ, ಹೊಸ ತಲೆಮಾರು ನಿರೀಕ್ಷೆ ಮಾಡ್ತಾ ಇರುವಂಥ ಹೊಸ ಸಂಪ್ರದಾಯಗಳ ಸೃಷ್ಟಿ ಆಗಲಿದ್ರೆ ಓಕೆ, ನೀವು ಒಂದು ಹೊಸ ಸಂಪ್ರದಾಯವನ್ನು ಕೊಟ್ರಿ, ಅಧಿಕಾರ ಹಸ್ತಾಂತರವನ್ನು ಸೌಹಾರ್ದಯುತವಾಗಿ ಮಾಡಿಕೊಟ್ರಿ. ಆದರೆ ಮಂತ್ರಿಮಂಡಲದಲ್ಲೂ ಕೂಡ ಆ ಹೊಸತನವನ್ನು ನಿರೀಕ್ಷೆ ಮಾಡುವಂಥದ್ದು ಸಹಜ. ಮುಂದಿನ ಪಟ್ಟಿಯಲ್ಲಿ ಬರ್ತದೆ ಹರಿಪ್ರಸಾದ್, ಇದು ಪಟ್ಟಿಯಲ್ಲಿ ಯಾವ್ದು ಬರ್ಬೋದು, ಬರ್ತದೆ, ಪಟ್ಟಿಯಲ್ಲಿ ಎಲ್ಲ ಯುವಕರಿಗೆ ಅವಕಾಶ ಸಿಗ್ತದೆ, ಒಳ್ಳೆ ಸರ್ಕಾರ ಬರ್ತದೆ. ಯತೀಂದ್ರ ಅವರು ಅವರು ವೆಲ್ ಎಜುಕೇಟೆಡ್, ಡಾಕ್ಟರ್, ಟಾಪ್ ರ್ಯಾಂಕ್ ಸ್ಟೂಡೆಂಟ್ ಬೇರೆ. ಅವರು ಹೈಸ್ಕೂಲ್ನಲ್ಲಿ ಇದ್ದಾಗಲೇ 10th ರ್ಯಾಂಕ್ ಕೂಡ ರ್ಯಾಂಕ್ ಬೇರೆ. ಮತ್ತೆ ಅಪ್ಪ ರಾಜಕಾರಣಿ ಆಗಿದ್ದಾಗ ಮಗ ರ್ಯಾಂಕ್ ಸ್ಟೂಡೆಂಟ್ ವಿಶೇಷವಾಗಿ. ಈಗ ಶಿವಕುಮಾರ್ ಅವರು ಮಾತನಾಡ್ತಾರೆ. They have contributed for the state. All of us have to work together. So all of us have to work together. Plus 13. ನಿಂತು ಅವರನ್ನ ಸ್ವಾಗತಿಸಿದ್ರು. ಯಡಿಯೂರಪ್ಪನವರ ನಿವಾಸದಲ್ಲಿ ದೇವರಿಗೆ ಕೈ ಮುಗಿದು ದೇವರ ಒಂದು ಆಶೀರ್ವಾದವನ್ನು ಕೂಡ ಪಡ್ಕೊಂಡು ಯಡಿಯೂರಪ್ಪನವರ ಮನೆಗೆ ಹೋಗಿ, ದೇವರ ಮನೆಯಲ್ಲಿ ಹೋಗಿ ಹಣೆಗೆ ವಿಭೂತಿಯನ್ನು ಹಚ್ಚಿಕೊಂಡು ಬಂದು ಯಡಿಯೂರಪ್ಪನವರು ಕೂಡ ಶಾಲು ಹೊಲಿಸಿ ಗೌರವವನ್ನು ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಈ ರೀತಿಯಾದಂತಹ ರಾಜಕೀಯದ ವಾತಾವರಣಗಳು ಸೃಷ್ಟಿಯಾಗೋದು ಸಾಮಾನ್ಯ ಮತ್ತು ಒಳ್ಳೆಯ ಪರಂಪರೆ. ಇದು ಮಧ್ಯದಲ್ಲಿ ಸ್ವಲ್ಪ ವೈಯಕ್ತಿಕ ಕಾರಣಗಳಿಗಾಗಿ ಅದು ನಿಂತು ಹೋಗಿತ್ತು, ನಾಯಕರುಗಳ ವೈಯಕ್ತಿಕ ಕಾರಣಗಳಿಗಾಗಿ ನಿಂತು ಹೋಗಿತ್ತು. ಈಗ ಮತ್ತೊಮ್ಮೆ ಆ ಸಂಪ್ರದಾಯ ಮರುಕಳಿಸ್ತಾ ಇದೆ. ನಾವು ಹಿಂದೆಯೂ ಕೂಡ ನೋಡ್ತಾ ಇದ್ವಿ, ಮುಖ್ಯಮಂತ್ರಿ ಆದ ನಂತರ ಹೋಗಿ ಭೇಟಿ ಆಗುವಂಥದ್ದು ಕೂಡ ಸಾಮಾನ್ಯವಾಗಿ ನಡೀತಾ ಇರ್ತಿತ್ತು. ಈಗಲೂ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಂತಹ ದಿವಸ ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿ, ಅವರ ದೇವರ ಮನೆಗೆ ಹೋಗಿ ಅಲ್ಲಿ ವಿಭೂತಿಯನ್ನು ಬಳಕೊಂಡು ಯಡಿಯೂರಪ್ಪನವ್ರ ಜೊತೆಗೆ ಒಂದು ಅವರ ಆಶೀರ್ವಾದವನ್ನು ಪಡ್ಕೊಳ್ಳುವಂತಹ ಕೆಲಸವನ್ನು, ಅವ್ರ ಒಂದು ಸೌಹಾರ್ದಯುತವಾದಂತಹ ಭೇಟಿಯಾಗುವಂತಹ ಕೆಲಸವನ್ನು ಶಿವಕುಮಾರ್ ಅವರು ಮಾಡಿದ್ದಾರೆ.
ರಾಜಕೀಯದಲ್ಲಿ ಮುಖ್ಯಮಂತ್ರಿ ಆಗುವಂಥದ್ದು ಒಂದು ರಾಜ್ಯದ ಬಹಳ ದೊಡ್ಡ ಆಡಳಿತದ ಚುಕ್ಕಾಣಿ. ಆ ಆಡಳಿತದ ಚುಕ್ಕಾಣಿ ಈಗ ಶಿವಕುಮಾರ್ ಅವರ ಕೈಗೆ ಬಂದೊದಗಿರುವಂಥದ್ದು. ಕರ್ನಾಟಕದ 25ನೇ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಈಗ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು. ಒಂದು ವಿಶೇಷ ಅಂತ ಹೇಳಿದರೆ, ಈ ರಾಮನಗರ ಜಿಲ್ಲೆ, ಈಗಿನ ಬೆಂಗಳೂರು ದಕ್ಷಿಣ ಜಿಲ್ಲೆ, ಹಿಂದಿನ ರಾಮನಗರ ಜಿಲ್ಲೆ, ಅದಕ್ಕೂ ಹಿಂದೆ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಭಾಗವಾಗಿದ್ದಂಥದ್ದು. ಅದರಲ್ಲಿ ಆ ಒಂದು ಜಿಲ್ಲೆಯಿಂದ 4ನೇ ವ್ಯಕ್ತಿ ಈಗ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿರುವಂಥದ್ದು. ಅದರಲ್ಲಿ ಇಬ್ಬರು ಅಲ್ಲಿಯ ಮೂಲದವರು, ಅಂದರೆ ಒಬ್ಬರು ಕೆಂಗಲ್ ಹನುಮಂತಯ್ಯವರು, ಕರ್ನಾಟಕದ ವಿಧಾನ ಸೌಧವನ್ನು ಕಟ್ಟಿಸಿದಂತಹ ನಾಯಕ ಮತ್ತು ಆ ಮೂಲಕ ಬಹಳ ದೊಡ್ಡ ಹೆಜ್ಜೆ ಗುರುತನ್ನು ಈ ರಾಜ್ಯದಲ್ಲಿ ಬಿಟ್ಟು ಹೋದಂತಹ ನಾಯಕ ಮತ್ತು ಮೊದಲ ಚುನಾಯಿತ ಮುಖ್ಯಮಂತ್ರಿ, ಮೈಸೂರು ರಾಜ್ಯದ ಮೊದಲ ಚುನಾಯಿತ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯವರು ಅದೇ ಜಿಲ್ಲೆಯಿಂದ ಬಂದಂಥವರು. ಈಗ ಅದೇ ಜಿಲ್ಲೆಯವರು 25ನೇವರಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇಬ್ಬರು ಹಾಸನದ ಮೂಲದವರು, ರಾಮನಗರ ಕ್ಷೇತ್ರದ ಶಾಸಕರಾಗಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿಯವರು ಅದೇ ಜಿಲ್ಲೆಯಿಂದ ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸಿದ್ದಾರೆ. ವಿಶೇಷ ಇನ್ನೊಂದು ಅಂಶವನ್ನು ಗುರುತಿಸಬೇಕಾಗಿರುತ್ತೆ, ಒಕ್ಕಲಿಗ ಸಮುದಾಯದಿಂದ ಬಂದಿರುವಂತಹ ನಾಯಕರುಗಳಲ್ಲಿ 4 ಮಂದಿ ಅದೇ ಜಿಲ್ಲೆಯಿಂದಲೇ ಮುಖ್ಯಮಂತ್ರಿ ಆಗಿದ್ದಾರೆ. ಒಬ್ಬರು ಮದ್ದೂರಿನವರು, ಇನ್ನೊಬ್ಬರು ಸುಳ್ಯದವರು ಅನ್ನೋದನ್ನು ಬಿಟ್ಟರೆ ಉಳಿದವರು 4 ಮಂದಿ ಕೂಡ ಅದೊಂದೇ ಜಿಲ್ಲೆಯಿಂದಲೇ. ಇವರು ಪಕ್ಕದ ಕನಕಪುರದವರು, ಆ ಒಂದು ಮದ್ದೂರು ಕೂಡ ಈ ಒಂದು ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಪಕ್ಕದ ಊರು, ಅಲ್ಲಿಂದ ಮುಖ್ಯಮಂತ್ರಿ ಆದಂಥವರು. ಹೀಗೆ ಹಲವು ವಿಶೇಷಗಳಿದ್ದೇ ಇದ್ದಾವೆ. 25ನೇ ಮುಖ್ಯಮಂತ್ರಿಯಿಂದ ದೊಡ್ಡ ನಿರೀಕ್ಷೆಗಳು ಕೂಡ ರಾಜ್ಯ ಇಟ್ಕೊಂಡಿದೆ. ಕರ್ನಾಟಕದ ಭರವಸೆ ಅನ್ನೋದನ್ನು ನಿನ್ನೆಯಿಂದಲೂ ಕೂಡ ಎಲ್ಲ ಕಡೆ ಹೋರ್ಡಿಂಗ್ಗಳಲ್ಲಿ ಈಗಾಗಲೇ ಶಿವಕುಮಾರ್ ಅವರ ಫೋಟೋವನ್ನು ಹಾಕಿ ಕರ್ನಾಟಕದ ಭರವಸೆ ಅಂಥೇಳಿ ಅವ್ರನ್ನ ಬಿಂಬಿಸಲಾಗ್ತಾ ಇದೆ. ಕರ್ನಾಟಕದ ಭರವಸೆ, ಅವರು ಯಾವ ಸ್ವರೂಪದಲ್ಲಿ ಆ ಭರವಸೆಗಳನ್ನು ಈಡೇರಿಸ್ತಾರೆ ಅದು ಭಾಳ ಮುಖ್ಯವಾಗಿರುತ್ತೆ. ಆ ಜವಾಬ್ದಾರಿನ ಅವ್ರು ಹೇಗೆ ನಿಭಾಯಿಸ್ತಾರೆ ಅಂತ ಕೂಡ ನೋಡಬೇಕಾಗಿದೆ.